ಹಾಯ್ ಹಲೋ ನಮಸ್ತೆ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಹೇಗೆ ನಡೀತಾ ಇದೆ ನಿಮ್ಮ ಜೀವನ? ಹೇಗಿತ್ತು ಇವತ್ತಿನ ದಿನ? ಸೊ ಥಿಂಕ್ ಆಲ್ ಗೋಯಿಂಗ್ ಗುಡ್ ಆ್ಯಂಡ್ ವೆಲ್. ಓಕೆ, ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಏನಕ್ಕೆ ಅಂತಂದರೆ, ಸೊ ನಾನು ನಿಮಗೆ ವೆರಿ ಸಿಂಪಲಾಗಿ ಒಂದು ರೆಸಿಪಿನ ಹೇಳ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಆ ರೆಸಿಪಿ ಬಂದುಬಿಟ್ಟು ಈರುಳ್ಳಿ ಸೊಪ್ಪಿನ ಪಲ್ಯ. ಬೇಳೆ ಹಾಕ್ಬಿಟ್ಟು ಈರುಳ್ಳಿ ಸೊಪ್ಪು ಹಾಕ್ಬಿಟ್ಟು ಮಾಡುವಂಥ ಪಲ್ಯ. ತುಂಬ ಈಸಿ, ಕ್ವಿಕ್ ಆ್ಯಂಡ್ ಟೇಸ್ಟಿ. ಹೇಗೆ ಮಾಡೋದಂತ ನಿಮಗೆ ನಾನು ಹೇಳ್ಕೊಡ್ಬೇಕು ಅಂತ ಇವತ್ತು ವಿಡಿಯೋ ಮಾಡ್ತಾ ಇರೋದು. ಓಕೆ, ಹಾಗಾದರೆ ಶುರು ಮಾಡೋಣ. ಬನ್ನಿ ಕಿಚನಿಗೆ ಹೋಗೋಣ. ಯಾವ ಥರ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಸೊಪ್ಪನ್ನ ಫುಲ್ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬೇಳೆನ ಆಲ್ರೆಡಿ ಕುದಿಸ್ಬಿಟ್ಟು ನಮಗೆ ಯಾವ ಹತ್ತು ಬೇಕೋ ಆ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಈರುಳ್ಳಿ, ಟೊಮ್ಯಾಟೊ, 4 ಹಸಿಮೆಣಸಿನ್ಕಾಯಿ, 5 6 ಕರಿಬೇವು. ಇದಕ್ಕೆ ನಾನು 2 ಬೆಳ್ಳುಳ್ಳಿ ಮತ್ತೆ ಜೀರಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಲೈಟ್ ಆಗಿ ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡೋಣ. ಚೂರು ಎಣ್ಣೆ ಹಾಕೊಂತಾ ಇದ್ದೀನಿ. ಫಸ್ಟ್ ಈರುಳ್ಳಿ ಸೊಪ್ಪನ್ನ ಚೂರು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಎತ್ತಿಟ್ಕೊಂಡಿದೀನಿ ಲೈಟ್ ಆಗಿ ಫ್ರೈ ಮಾಡ್ಕೊಂಡು. ಸೊ ಈಗ ಬಾಂಡಿಗೆ ಚೂರು ಎಣ್ಣೆ ಹಾಕೊಂಡಿದೀನಿ. ಸ್ವಲ್ಪ ಸಾಸಿವೆ, ಕರಿಬೇವು, ಪೇಸ್ಟ್ ಮಾಡ್ಕೊಂಡಿರುವಂತ ಬೆಳ್ಳುಳ್ಳಿ ಮತ್ತೆ ಜೀರಿಗೆ. ಈಗ ಹಸಿಮೆಣಸಿನ್ಕಾಯಿ, ಫ್ರೈ ಆಗಿದೆ. ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಈಗ ಟೊಮ್ಯಾಟೊ ಹಾಕೊಂಡಿದೀನಿ. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು, ಬೇಯಿಸ್ಕೊಂಡಿರುವಂತ ಬೇಳೆ ಹಾಕೊಂಡಿದ್ದೀನಿ. ಈಗ ಈಗ ಫ್ರೈ ಮಾಡ್ಕೊಂಡಿರೋ ಸೊಪ್ಪು ಕೂಡ ಹಾಕೊಂಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇದೀಗ ಆಗಿದೆ. ಇದನ್ನು ಚಪಾತಿ ಜೊತೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಚಪಾತಿ ಜೊತೆ ನಾನು ಇದ್ರ ಜೊತೆ ಚಪಾತಿ ಪ್ಲಸ್ ಬೆಂಡೆಕಾಯಿ ಕ್ರಿಸ್ಪಿ ಫ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ನಾನು ನಿಮಗೆ ಕ್ರಿಸ್ಪಿ ಫ್ರೈ ಹೇಗೆ ಮಾಡೋದು ಬೆಂಡೆಕಾಯಿ ನೋಡಿದ್ರಲ್ಲ, ಇಷ್ಟೇ. ವೆರಿ ಸಿಂಪಲ್, ಕ್ವಿಕ್ಕಾಗಿ. ಅರ್ಜೆಂಟ್ ಎಲ್ಲೋ ಹೊರಗಡೆ ಹೋಗಿರ್ತೀರಾ, ಶಾಪಿಂಗ್ ಹೋಗಿರ್ತೀರಾ, ಬಂದ್ಬಿಟ್ಟು ಏನಪ್ಪ ಮಾಡೋದು ಪಲ್ಯ, ಮನೆಯವ್ರಿಗೆಲ್ಲ ರೊಟ್ಟಿ ಬೇಕು, ಚಪಾತಿ ಬೇಕು, ಬೇರೆ ತುಂಬ ಟೈಮ್ ಹಿಡಿಯುತ್ತೆ ಪಲ್ಯ ಮಾಡೋಕ್ಕೆ ಅಂತೆಲ್ಲ ಯೋಚನೆ ಮಾಡ್ತಿರ್ತೀರಾ. ಸೊ ದಿಸ್ ಇಸ್ ವೆರಿ ಕ್ವಿಕ್ ರೆಸಿಪಿ. ನೀವು ಮನೇಲಿ ಬೇಗ ಒಂದು 10-15 ನಿಮಿಷದಲ್ಲಿ ಮಾಡ್ಕೋಬೋದು. ಸೊ ಆ ಥರ ನಿಮಗೆ ಇವತ್ತು ನಾನು ಹೇಳ್ಕೊಟ್ಟಿರೋದು. ಸೊ ಮನೇಲಿ ಟ್ರೈ ಮಾಡಿ, ರೆಸಿಪಿ ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಬಾಯ್.